ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮು ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗು ಯಾವ ಥರ ಮಾಡೋದು ಅಂತ ನಾನ್ ವೆಜ್ ಸ್ಟೈಲಿಯಲ್ಲಿ ನಾನು ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ಇವತ್ತು ನಾನು ಹೈದ್ರಾಬಾದಿ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಹೈದ್ರಾಬಾದಿ ಚಿಕನ್ ಬಿರಿಯಾನಿ ನೋಡ್ಬೋದು ನೀವು. ಸೇಮ್ 100% ಹೈದ್ರಾಬಾದಿ ಬಿರಿಯಾನಿ ಸ್ಟೈಲ್ ಯಾವ ಥರ ಬರುತ್ತೋ ಅದೇ ರೀತಿಯಲ್ಲಿ ನಾನು ಕುಕ್ಕಿಂಗ್ ಆದರೆ ಮಾಡಿದ್ದೀನಿ. ಇದು ನಾಟಿ ಸ್ಟೈಲಿಯಲ್ಲಿ ಮಾಡಿರೋದು. ಇದು ವಿಲೇಜ್ ಸ್ಟೈಲಲ್ಲಿ. ಬಟ್ ಏನಂದ್ರೆ ತುಂಬಾ ಜನ ನಾನು ವಿಡಿಯೋ ನೋಡಿದ್ದೀನಿ, ಬಟ್ ಯಾರು ನಿಮಗೆ ಈ ನಾಟಿ ಸ್ಟೈಲಿಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾರೆ ಹೊರತು ನಾಟಿ ಸ್ಟೈಲಿಯಲ್ಲಿ ಮಸಾಲೆ ಹೆಂಗ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಯಾರು ನಿಮ್ಗೆ ಇದುವರೆಗೂ ತೋರಿಸ್ಕೊಟ್ಟಿಲ್ಲ. ಸೊ ನಿಮಗೆ ಸೀಕ್ರೆಟ್ ಆಗಿರೋ ಕೆಲವೊಂದು ಮಸಾಲಾ ಐಟಮ್ನ ನಾನು ಈ ಬಿರಿಯಾನಿಗೆ ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಈ ಅನ್ನ ಎಷ್ಟು ನಿಮಗೆ ಸಾಫ್ಟಾಗಿ ಉದುರುದ್ರಾಗಿ ಬಂದಿದೆ ಅಂತ. ಇದರಲ್ಲಿ ಸಣ್ಣಕ್ಕಿನೂ ಹಾಕೋಬಹುದು, ಬಾಸುಮತಿನೂ ಹಾಕೋಬಹುದು. ಚಿಕನ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೋಡ್ಬೋದು. ಫುಲ್ ಸ್ಪಾಂಜಿಯಾಗಿ ಬಂದಿದೆ ಚಿಕನ್ ಕೂಡ. ಇದನ್ನ ಯಾವ ಥರ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ವಿಡಿಯೋನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ ವಿಡಿಯೋ ಬಂದು ಕುಕಿಂಗ್ನ. ಸೊ ದಯವಿಟ್ಟು ಎಲ್ಲರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ನನ್ನ ವಿಡಿಯೋನ. ಸೊ ಇನ್ನಷ್ಟು ನಾನು ಮುಂದೆ ಹೋಗೋದಕ್ಕೆ ನನಗೂ ಒಂದು ಅವಕಾಶ ಕೊಡಿ. ನಾನು ಮುಂದಕ್ಕೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಮಾಡಿ ತೋರಿಸ್ಕೊಡ್ತೀನಿ. ಸೊ ಮುಂದಕ್ಕೆ ಇವಾಗ ನಾವು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡ್ತಾ ಇರಿ ಎಲ್ಲರೂ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇವಾಗ ನಾನು 1/2 kg ಲೆಗ್ ಪೀಸ್ ತಗೊಂಡಿದ್ದೀನಿ. ಅಂದರೆ ಇಲ್ಲಿ ಬೇಕಾಗಿರೋ ಚಿಕನ್ಗೆ ಬೇಕಾಗಿರೋದು ನಮಗೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಧನಿಯಾ ತಗೊಳ್ಳಿ. ಇಲ್ಲಿ ಬಂದು ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಇದೆ. ಸೊ ಇಲ್ಲಿ ಬಂದು ಜೀರಾ ಇದೆ, ಪಲಾವ್ ಎಲೆ ಇದೆ. ಇಷ್ಟನ್ನು ಬಾಣಲಿಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಪಾತ್ರೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ನೀವು ಆಯಿಲು ಹಾಕ್ಕೋಬೇಕಾಗತ್ತೆ. ಈ ಥರ ತರಿಯಾಗಿ ನೀವು ಈ ಪೌಡ್ರನ್ನ ಫುಲ್ಲು ಸಾಫ್ಟಾಗಿ ಮಾಡಬಾರ್ದು. ಅರ್ಧಂಬರ್ಧ ಸ್ವಲ್ಪ ನಿಮಗೆ ಆ ಪೌಡರ್ ಅನ್ನೋದು ಇರಬೇಕಾಗತ್ತೆ. ಅದನ್ನು ಮಾಡಿಕೊಂಡು ಈ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ರಲ್ಲ, ಸೊ ಇದಕ್ಕೆ ಆ ಪೌಡ್ರನ್ನ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದ್ರಲ್ಲಿ ಚೆನ್ನಾಗಿ. ಈಗ ಚಿಕನ್ ಹಾಕಿದ್ದೀನಲ್ಲ, ಚಿಕನ್ ಹಾಕಿರೋದನ್ನ ನಾವು ಇದನ್ನ ಕೆಳಗಡೆಯಿಂದ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡು ಇಲ್ಲಿ ಆಲ್ರೆಡಿ ಒಂದು ಬಾಣಲಿಯಲ್ಲಿ ನಾನು ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಮತ್ತೆ ಪುದೀನಾನ ಸ್ವಲ್ಪ ತಗೊಂಡಿದ್ದೀನಿ. ನೀವು ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಸಾಲೆ ಐಟಮ್ ಅಲ್ಲೇ ತಗೊಂಡು ಈ ಬಿರಿಯಾನಿನ ಮಾಡೋದನ್ನ ನಾಟಿ ಸ್ಟೈಲಲ್ಲಿ ಯಾವ ತರ ಅಂತ ನಿಮ್ಗೆ ಎಲ್ಲಾನು ತೋರಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಇದುವರೆಗೂ ನಾನು ನೋಡಿರೋಷ್ಟು ವಿಡಿಯೋಗಳಲ್ಲಿ ಯಾರು ನಾಟಿ ಸ್ಟೈಲಿಯಲ್ಲಿ ಮಸಾಲ ಹೆಂಗ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಯಾರು ತೋರಿಸ್ಕೊಟ್ಟಿಲ್ಲ. ಸೊ ಇಲ್ಲಾದ್ರೆ ನಿಮಗೆ ನಾನು ಪ್ರತಿಯೊಂದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ತಪ್ಪದೆ ಇದನ್ನ ಟ್ರೈ ಮಾಡಿ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನೋಡಿ, ಈ ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ